ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ND Blogs. ಐ ಹೋಪ್ ಹಿಂದಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಹಂಪಿ ಸೀರೀಸ್ನ ಎಪಿಸೋಡ್ 2ಗೆ ನಿಮಗೆಲ್ಲರೂ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸುತ್ತೆ. ನಾನು ಚೆನ್ನಾಗಿದ್ದೀನಿ. ಕಡಲೆಕಾಳು ಗಣಪತಿ ನೋಡಾದ್ಮೇಲೆ ನಾವು ಬಂದಿದ್ದೆ ಸಾಸಿವೆ ಕಾಳು ಗಣಪತಿ ನೋಡೋಣ ಅಂತ. ಬನ್ನಿ ಗಣಪತಿ ಹೇಗಿದೆ ಅಂತ ನೋಡೋಣ. ಅವ್ನು ಹೇಳ್ತಾರದು ನಾವು ಬಂದಾಗ ಜನನೇ ಇರಲ್ಲ, ಆಮೇಲೆ ಎಲ್ಲ ಜನ ಬರ್ತಾರೆ ಅಂತ. ಅರ್ಥ ಮಾಡ್ಕೊ ಬ್ರೋ ನೀನು. ರಾಜ್ಯಭಾರ ಮಾಡೋ ಸಮಯದಲ್ಲಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥ ಸಾಸಿವೆ ಕಾಳು ಗಣಪತಿ ನೋಡ್ಕೊಂಡು ಮುಂದೆ ನಾವು ಹೊರಟಿದ್ದೆ ಹಂಪಿಯ ಇನ್ನೊಂದು ಪ್ರಸಿದ್ಧ ತಾಣವಾದ ವಿಜಯ ವಿಠಲ ದೇವಸ್ಥಾನ ಕಡೆಗೆ. ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ನಮಗೆ ತುಂಗಭದ್ರಿ ನದಿ ನೋಡೋಕೆ ಸಿಕ್ತು. ಆ ನದಿಯಿಂದ ಆ ಕಡೆ ನೋಡ್ತಿದ್ದಂಗೆ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ಕಾಣಿಸ್ತಿತ್ತು. ಹಂಗೆ ನೋಡ್ತಾ ನಮಗೆ ಅಂಜನಾದ್ರಿ ಬೆಟ್ಟನೂ ಕಾಣಿಸ್ತು. ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯ ದೇವಸ್ಥಾನ ಇರೋದು ಕಾಣಿಸುತ್ತೆ. ಯಾಕ್ರಪ್ಪ ಕುಂತ್ಕೊಂಡ್ಬಿಡ್ರಿ, ಏನಾಯ್ತ್ರಪ್ಪ? ಯಾಕ್ರಲ್ಲ ಕುಂತ್ಕೊಂಡಿರಿ? ಯಾಕ್ರಲ್ಲ ನೀನು ಡೈಲಿ ಕನ್ನಡಲ್ಲಿ ನೋಡ್ಕೊಬೋದು. ನಿನ್ನ ನೇಚರ್ ನೋಡೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ದಿಶಾ ಬಂದಾಗ ನೇಚರ್ ಫೋಟೋ ತೆಗಿಬೇಕು, ನಿಂದು ಬೇಡ.
ನೋಡು ದಿಶಾ, ಒಂದು ಐಡಿಯಾ ಮಾಡು, ನೀನು ಪ್ರೀ ವೆಡ್ಡಿಂಗ್ ಇಲ್ಲೇ ಬಂದ್ಬಿಡೋಣ ಕಣೆ. ನೀಟಾಗಿ ಒಳ್ಳೊಳ್ಳೆ ಫೋಟೋಸ್ ತಕ್ಕೊಬೋದು. ನಾವೆಲ್ಲ ಬರ್ತೀವಿ. ಫುಲ್ ಹೆಂಗೆ ತೆಗ್ದಾಕ್ಬಿಡೋಣ. ಫೋಟೋಗ್ರಾಫರು ಯಾರಾದ್ರು ಹಂಪಿಯವ್ರನ್ನ ಹಿಡಿಬೇಕು, ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ತೆಗಿಬೋದು ಅಂತ. ಒಳ್ಳೊಳ್ಳೆ ಸ್ಪಾಟ್ಸ್ ತೋರಿಸ್ತಾರೆ. ಇನ್ನೇನು ಮತ್ತೆ ನಿಂಗೆ ಫೋಟೋಸ್ ಬೇಕಂದ್ರೆ ಎದೊಳ್ಳೇಬೇಕು. ಹಂಗಂಗೆ ಬಂದ್ಬಿಡ್ತದ. ಮನೆ ಕಂಡು ಎಡಿಟ್ ಮಾಡು ಅಂತ ಹೇಳಿದ್ನಲ್ಲ, ರುದ್ರಿ ಎಡಿಟ್ ಮಾಡಾಕೋ. ನಮ್ಗೆ ಗೈಡ್ ಹೇಳಿದ್ರಲ್ಲ ಎಡಿಟ್ ಮಾಡಾಕೊಳ್ಳಿ, ಫೋಟೋ ತಕ್ಕೊಳ್ಳಿ ಅಂತ. ಹಂಗೆ ಸುಮಾರು 1 ಕಿಲೋಮೀಟ್ರ್ ನಡೆದಾದ್ಮೇಲೆ ನಾವು ಬಂದಿದ್ದೆ ಸೀತಾಹೊಂಡ ಮತ್ತು ಸುಗ್ರೀವ ಗುಹೆ ಹತ್ರ. ಅಲ್ಲಿ ಸುಗ್ರೀವ ವಾಸ ಮಾಡಿದ ಜಾಗ ಮತ್ತು ಸುಗ್ರೀವ, ಶ್ರೀರಾಮ ಮತ್ತು ಆಂಜನೇಯ ಕೂತ್ಕೊಂಡು ಮಾತಾಡಿದ ಜಾಗ ಎಲ್ಲ ಇದೆ. ಬಂದು ನೋಡೋಣ. ಹಾಂ, ಯಾವುದು ಸ್ವರ್ಗ? ನೋಡಿ ಹಿಂಗೆ ಎಳ್ಕೊಂಡು ಹೋಗಿರೋ ಥರ ಆಗೈತದು. ರಾವಣ ಎಳ್ಕೊಂಡು ಹೋಗಿದ್ದು. ರುದ್ರಸಣ ಈ ಸೈಡ್ಗೆ ಹೋಗೆ. ಗೈಡ್ ಇರಿ, ಒಂದು ನಿಮಿಷ ನಾನು ಬರ್ತೀನಿ. ಗೈಡ್ ಹೇಳಿ, ಗೈಡ್ ಮುಂದೆ ಹೋಗಿ. ಅಲ್ಲಿ ಶ್ರೀರಾಮಚಂದ್ರ ಕುತ್ಕೊಂಡಿದ್ದಾಗ ರಾಮ ಹುಡ್ಕೊಂಬರ್ತಾನಲ್ಲ, ಅವಾಗ ಆಭರಣ ಬಿದ್ದು ಹೆಚ್ಚಿಸಿರ್ತಾನೆ, ಒಡವೆಲ್ಲ ಹೆಚ್ಚಿರ್ತಾನಲ್ಲ ಸೀತಾಮಾತೆ, ಅದನ್ನ ತೋರಿಸ್ಬಿಟ್ಟು ಇದೇ ಸೀತಾಮಾತೆ ಅಂತ ಕೇಳ್ತಾನಲ್ಲ ಆಂಜನೇಯ, ಅದಿದೇ ಜಾಗ ಅಂತ ತಗ್ಬಿಡ. ಅಂದ್ರೆ ರಾವಣ ಹತ್ಕೊಂಡು ಹೋಗ್ಬೇಕಾರೆ ಎಲ್ಲ ಬಿದ್ದೋಗಿರ್ತಾನೆ ನೋಡಿ, ನೀರಿಗೆ ಎಸ್ತಿರ್ತಲ್ಲ, ಆಂಜನೇಯ ಸಿಕ್ಕಿರ್ತದೆ. ರಾಮ ಹುಡ್ಕೊಂಬಂದು ರಾಮನ ಕುಂಡಿಸ್ಬಿಟ್ಟು ಹಂಪಿ ಬ್ರೋ. ನೈಟ್ అవుతుంది ಬ್ರೋ. ನೋಡಿ, ಎಕ್ಸ್ಪ್ಲೇನ್ ಮಾಡು ಇನ್ನೊಂದ್ಸಲ. ನೋಡಿ ಗಾಯ್ಸ್, ಇದೇ ಸುಗ್ರೀವ ಟೆಂಪಲ್. ಅಲ್ಲಿ ಮುಂದೆ ಏನು ಪಾದದ ಮಾರ್ಕ್ ಕಾಣ್ತಿದೆ ಬರಪ್ಪ ಇಲ್ಲಿ. ಅಲ್ಲಿ ಪಾದದ ಮಾರ್ಕ್ ಝೂಮ್ ಮಾಡ್ಕೊ. ಏನು ಪಾದದ ಮಾರ್ಕ್ ಇದೆ, ಇಲ್ಲಿ ಶ್ರೀರಾಮಚಂದ್ರ ಬಂದು ಕೂತ್ಕೊಂಡಿದ್ದು. ಹಾಗೆ ನಿಮ್ಗೆ ರಾಮಾಯಣದಾಗ ಒಂದು ಕಥಾಭಾಗ ಇಲ್ಲಿ ಬರ್ತದೆ. ಏನಪ್ಪ ಅಂದರೆ, ರಾಮಾಯಣದಲ್ಲಿ ರಾವಣ ಸೀತೆನ ಹೊತ್ಕೊಂಡು ಹೋಗ್ಬೇಕಾದ್ರೆ ಆಕೆ ತನ್ನ ಒಡವೆನೆಲ್ಲ ಕಟ್ಟಿ ನೀರಿಗೆ ಎಸಿತಾಳೆ. ಅದು ಆಂಜನೇಯ ಎತ್ತಿ ಮಾಡ್ಕೊಂಡಿರ್ತಾನೆ. ಆ ಎತ್ತಿ ಮಾಡ್ಕೊಂಡಿದ್ದಾಗ ರಾಮ ವನವಾಸಕ್ಕೆ ಬಂದಾಗ ಅಲ್ಲಿ ಕುಣಿಸಿ ರಾಮನಿಗೆ ಆಂಜನೇಯ ಒಡವೆಗಳನ್ನ ತೋರಿಸಿ, ಇದು ಸೀತಾಮಾತೆ ಇದೆ, ನಾ ಆಕಾಶ ಮಾರ್ಗದಲ್ಲಿ ಒಬ್ಬ ಎತ್ಕೊಂಡು ಹೋಗ್ತಿದ್ದ, ಅದು ನೋಡಿದೆ, ಇದು ಸೀತಾಮಾತೆನ ನೋಡಿ ಅಂತ ಹೇಳಿ ತೋರಿಸಿದಂಥ ಜಾಗನೇ ಇದು, ಈ ಸುಗ್ರೀವ ಗುಹೆ. ಇಲ್ಲೇನಿದೆ ಸುತ್ತ, ಇಲ್ಲಿ ರಾಮ, ಚಂದ್ರ, ಲಕ್ಷ್ಮಣ, ಆಂಜನೇಯ, ಜಾಂಬುವಂತಾದಿಗಳು, ಸುಗ್ರೀವಾದಿಗಳು ಕೂತ್ಕೊಂಡು ಮೀಟಿಂಗ್ ಮಾಡ್ತಿದ್ದಂಥ ಜಾಗ. ಓಕೆ, ಮುಂದೆ ಹೋಗ್ತಾ ಬನ್ನಿ. ಇಲ್ಲೊಂದು ಮಾರ್ಕ್ ನೋಡು. ಓಕೆ, ಈ ಮಾರ್ಕಾ? ಇದು ಸೀತಾಮಾತೆ ಸೆರಗು. ಈ ಮಾರ್ಕ್ ಏನಿದೆ, ಈ ಮಾರ್ಕ್ ಪುರಾಣದ ಕಾಲದ ಪ್ರಕಾರ ಸೀತಾಮಾತೆ ಸೆರಗು ಒಂದು ಸೋಕು ನೆಲಕ್ಕೆ ಸಾಕಿ ಈ ಮಾರ್ಕ್ ಆಯಿತು ಅನ್ನೋದು ಐತಿ. ಸೊ ಇನ್ನು ಅಲ್ಲೇ ಹೋಗಿದೆ. ಮತ್ತು ಈ ಲೆಫ್ಟಿಗೆ ಏನು ಕಾಣ್ತಿದೆ, ಇದು ಸೀತಾಹೊಂಡ. ಇದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೋಸ್ಕರ ಕಟ್ಟಿದ್ದು. ಅಲ್ಲಿ ಕಾಣ್ತಿದೆ ನರಸಿಂಹಸ್ವಾಮಿ ದೇವಸ್ಥಾನ, ಯಾವುದು ಅದು. ಬಟ್ ಇದು ಕಾಲಕ್ರಮೇಣ ಸೀತಾಹೊಂಡ ಅಂತಲೇ ಫೇಮಸ್ ಆಗಿದೆ. ಸೊ ಇಲ್ಲಿಂದ ಕೇವಲ 600 ಮೀಟರ್ಸಲ್ಲಿ ವಿಜಯ ವಿಠಲ ಟೆಂಪಲ್, ಹಂಪಿ ಕಲ್ಲಿನ ರಥ ಇದೆ. ಓಕೆ, ಬನ್ನಿ ಹೋಗೋಣ. ಸ್ಟ್ರೈಟ್, ಲೆಟ್ಸ್ ಗೋ.
50 ರೂಪಾಯಿ ನೋಡ್ತಾನೆ ಇರೋದು. ಅಲ್ಲ ಇಲ್ಲಿ ಹೇಳ್ರಿ. 50 ರೂಪಾಯಿ ನೋಟ್ ನೋಡಿದ್ದೀರಾ? ಹಾಂ 50 ರೂಪಾಯಿ ನೋಟಾ? ಹಾಂ ನೋಡಿದ್ದೀನಿ. ಹಿಂದೆ ನೋಡಿದ್ದೀರಾ? ಮುಂದೆ ನೋಡಿದ್ದೀನಿ, ಗಾಂಧೀಜಿ ಇರ್ತಾರೆ. ಹಾಂ ಹಿಂದೆ ನೋಡಿದ್ದೀನಿ. ನೋಡಿದ್ದೀರಾ? ಹಾಂ ನೋಡಿ ತೋರಿಸಿ. ಓಹ್ ಓಕೆ ಓಕೆ. ಏನಿದು? ಕಲ್ಲಿನ ರಥ ಹಂಪಿದು. ಓಹ್ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಾ? ಲೆಟ್ಸ್ ಗೋ, ಅಲ್ಲೇ ಹೋಗ್ತಾ ಇದ್ದೀವಿ. ಶಬಾಸ್ ಸೂಪರ್. ಹ್ಞೂ ಯಾರು ಮುಂದೆ ಹೋಗ್ತಾವ? ಓ ಮರೇ ಸೈಡ್ಗೆ ಹೋಗಮ್ಮ. ಅವ್ರು ನಮ್ಮ ಚಿಕ್ಕ ಗೈಡು ರಾಜು ನೋಡಿ ಕಳ್ಡಿಯೋದೆ. ವೃಕ್ಷ ನೋಡಿ ಈ 900 ಮೀಟರ್ ನಡೆದ್ರೆ ನಮಗೆ ವಿಶ್ವವಿಖ್ಯಾತ ಕಲ್ಲಿನ ರಥ ನೋಡ್ಬೋದು. ಓಕೆ. ಹಂಗೆ 405 ಕಿಲೋಮೀಟರ್ ನೋಡಿದ್ರೆ ಹುಚ್ಚ ಇದೇ ಬಿಡೋಣ. ಇದೇ ಆಗಲ್ಲ ಅನ್ನೋದು. ಆಡಲ್ಲ ಆಡ್ತಾನೆ, ನಂಗೆ ಇಷ್ಟ ಆಗಲ್ಲ. ಕರೆಕ್ಟಾಗಾದ್ರೂ ಆಡ್ತಾನೆ ಅಂತಾನೆ. ಏನೋ ಹೋಗ್ಲಿ ಪಾಪ ಅಂತ ಗೈಡ್ ಅಂತ ಮರ್ಯಾದೆ ಕೊಟ್ರೆ ಹಿಂಗೆ ಹೆಂಗೆ ಆಡ್ತಾನೆ ಇವನು. ಓ ಯಾವ ಸ್ಕೂಲಪ್ಪ? ಸ್ಕೂಲ್ ಕನ್ನಡ ಬರಲ್ಲ? ಮತ್ತೆ ಮಾತಾಡ್ರು ಯಾಕ್ರೋ? ಹಾಯ್. ಯಾವ ಸ್ಕೂಲ್? ಯಾವ ಸ್ಕೂಲು? ಇಂಗ್ಲಿಷ್ ಸ್ಕೂಲ್ ಗುರು. ನೈಸ್. ಬಾಬಾ ಏನೋ ಇಷ್ಟು ದೊಡ್ಡದಾಗೈತೆ ಮರ ಇದು. ಖುಷಿ ಮಾಡಕ್ಕೆ ಸಾರಿ, ನಮ್ಮ ಗೈಡ್ ಒಂದು ವಿರಾಮ ತಗೊಂಡಿದ್ದಾರೆ. ಆ ಕಡೆಗೆಲ್ಲ ತೋರ್ಸೋಕ್ಕಾಗಲ್ಲ. ಸೆನ್ಸಾರ್ ವಿಷಯದಿಂದ ನಾವು ಕೆಲವೊಂದು ದೃಶ್ಯಗಳನ್ನು ರದ್ದು ಮಾಡಿದ್ದೀವಿ. ವಾ, ಇದೊಂದು ಹುಣಸೆ ವನ ಅಂತ ಅಂದ್ಕೊಳ್ಳಿ. ಗೈಡು ಓಡಿ ಸೈಡು. ಓ ಇದು ಬೇವಿನ ಮರನಾ? ಸೈಡ್ಗೆ ಹೋಗ್ರು. ಸರ್ ಎಲ್ಲಿ ಬಂದ್ವಿ ನಾವು? ಇದು ಕಲ್ಲಿನ ರಥ ಇಲ್ಲೇನಾ ಇರೋದು? ಓಡುತ್ತಾ ಸರ್? ಓಡುತ್ತಾ ಅದು? ಅವಾಗಿನ ಕಾಲದ ಓಡೋದಪ್ಪ ಅದು. ಅಲ್ಲ ಡೀಸೆಲ್ ಇಂಜಿನ ಪೆಟ್ರೋಲ್ ಇಂಜಿನ? ಓಹೋ ಎಲೆಕ್ಟ್ರಿಕಲ್ ನಿಕಲ್ ಮ್ಯಾಗ್ನೆಟಿಕಲ್. ಇಲ್ಲ ಅವಾಗ ಬೇರೆ ಎಮ್ಮೆ. ಬೆಳಿಗ್ಗೆ ಸರಿಯಾಗಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. 1 ಪ್ಲೇಟ್ ಇಡ್ಲಿ, 2 ಪ್ಲೇಟ್ ಪೂರಿ ಎಲ್ಲ ಕೊಡಿಸಿ ಹೊಟ್ಟೆ ಫುಲ್ ಮಾಡಿಸಿದ್ದೀನಿ. ಮತ್ತೆ ಅಲ್ಲೇ ಊಟ ಅಂತವನೆ. ಮೈಲೇಜ್ ಕೊಡ್ಸೋ ಸ್ವಲ್ಪ ಲೇ. ಎಕಾನಮಿ ಲೋಡು ನೀನು, ಎಕಾನಮಿ ಡ್ರೈವ್ ಮಾಡೋಕ್ಕಾಗೋ. ಇದೇ ಟೆಂಪಲಾ? ಓಕೆ. ಗೋಪುರ ಅಲ್ಲಿ ಗೋಪುರ ಇದೆ. ಓ ಇದು ಎಂಟ್ರೆನ್ಸಾ? ಅವ್ರೇನು ಗಾಡೀಲಿ ಸುತ್ತಾಡಿಸ್ತಾರ ಅವ್ರನ್ನ? ಅವರೆಲ್ಲ 5,000 ಪ್ಯಾಕೇಜಾ? ಹೌದು 0 ಪ್ಯಾಕೇಜ್ ಬೇಡ ಕಣಪ್ಪ, ನಾವು ಬಡವರು. ಅವರೆಲ್ಲ ಆ ಕಡೆಯಿಂದ ಬಂದು 5 ಕಿಲೋಮೀಟರ್ ಮುಂದೆ ಹಾಂ ಪಾರ್ಕ್ ಮಾಡಿ ಆಟೋ ಮಾಡ್ಕೊಂಡು ಬಂದಿದ್ದೀವಿ. ಓಕೆ. ನೀವೆಲ್ಲೇ ಹೋದ್ರು ಒಂಥರ ದಂಧೆ ಇರ್ತದೆ. ದಂಧೆ ಆಟೋದ ದಂಧೆ ಅನ್ನೋ ಬದಲು ಬಿಸ್ನೆಸ್ ಅಂದರೆ ಚೆನ್ನಾಗಿರುತ್ತೆ. ನೀವು ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀರಾ ಬಾದವ್ರೆ, ನಾವು ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀವಿ. ಹೇಳಿ ಹೇಳಿ. ಹಾಂ ಹೇಳ್ರಿ. ಇರಿ ಸ್ವಲ್ಪ ವೈಡ್ ಆ್ಯಂಗಲ್ ಹೋಗ್ತೀನಿ. ನೋಡ್ಕೊಂಡು ಕಾಣಿಸ್ತಿದೆ.
ನಾವು ಇವಾಗ ಕಲ್ಲಿನ ರಥ ನೋಡೋಕ್ಕೆ ಕಲ್ಲು ಮಂಟಪದಲ್ಲಿ ಟಿಕೆಟ್ ತಗೊಂಡೋಗಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೋ ಹೋಗ್ತಾರೆ ನಮ್ಮ ಗೈಡು. ಸೊ ಇದಾಗಿತ್ತು ಹಂಪಿ ಸೀರೀಸ್ನ ಎಪಿಸೋಡ್ 2. ಮತ್ತೆ ಸಿಗ್ತೀನಿ ಫೈನಲ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್.